ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಮ್ಮ ಮುಂದಿರೋದು ನೀಟ್ 2025 ಅವಲೋಕನ ಮತ್ತು ಪ್ರಮುಖ ವಿವರಗಳು ಅನ್ನೋ ವಿಷಯದ ಬಗ್ಗೆ ಕೆಲವು ಮಾಹಿತಿಗಳು. ನೀಟ್ ಪರೀಕ್ಷೆ ಬಗ್ಗೆ ತಿಳ್ಕೋಬೇಕು ಅನ್ನೋರಿಗೆ ಮುಖ್ಯ ಅಂಶಗಳನ್ನು ಬೇಗ ಮತ್ತೆ ಸ್ಪಷ್ಟವಾಗಿ ಹೇಳೋಣ ಅಂತೆ. ಹಾಗಾದ್ರೆ ಶುರು ಮಾಡೋಣವಾ? ಖಂಡಿತವಾಗಿಯೂ. ನಮ್ಗೆ ಸಿಕ್ಕಿರೋ ಈ ಮೂಲಗಳು ಅಂದ್ರೆ ನೀಟ್ 2025ರ ಪರೀಕ್ಷೆ ಹೇಗಿರುತ್ತೆ, ಯಾರ್ ಬರೀಬಹುದು, ಮತ್ತೆ ಕೆಲವು ಮುಖ್ಯ ಅಪ್ಡೇಟ್ಸ್ ಬಗ್ಗೆ ಒಳ್ಳೆ ಚಿತ್ರಣ ಕೊಡುತ್ತೆ. ಸರಿ, ಹಾಗಾದ್ರೆ ಮೊದಲು ಪರೀಕ್ಷೆಯ ಸ್ವರೂಪ ನೋಡೋಣ. ಮೂಲಗಳ ಪ್ರಕಾರ ಇದು ಫಿಸಿಕ್ಸ್, ಕೆಮಿಸ್ಟ್ರಿ, ಆಮೇಲೆ ಬಯಾಲಜಿ ಅಂದ್ರೆ ಬಾಟ್ನಿ ಮತ್ತೆ ಝುವಾಲಜಿ. ಹೌದು, ಈ ಸಬ್ಜೆಕ್ಟ್ಸ್ ಇರುತ್ತೆ. ಮತ್ತೆ ಪಠ್ಯಕ್ರಮ NCERTಯ 11ನೇ ಮತ್ತೆ 12ನೇ ಕ್ಲಾಸ್ ಬುಕ್ಸ್ ಆಧರಿಸಿದೆ ಅಲ್ವಾ? ಹೌದು, ಅದೇ ಬೇಸ್. ಪರೀಕ್ಷೆ ಆಫ್ಲೈನ್ ಅಂತನೂ ಹೇಳಿದ್ದಾರೆ, ಅಂದ್ರೆ ಪೆನ್ ಪೇಪರ್ ಟೆಸ್ಟ್. ಓಕೆ. ಮತ್ತೆ ಒಟ್ಟು ಟೈಮ್ ಇರೋದು 3 ಗಂಟೆ, ಅಂದ್ರೆ 180 ನಿಮಿಷ. ಆಹಾ. ಇದರಲ್ಲಿ 180 ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು. ಅಂದ್ರೆ ಹಂಗ್ ನೋಡಿದ್ರೆ ಒಂದು ಪ್ರಶ್ನೆಗೆ 1 ನಿಮಿಷ ಅಷ್ಟೇ. ಹೌದು, ಸ್ಪೀಡ್ ಬೇಕು ಅಂದ ಹಾಗೆ. ಖಂಡಿತ. ಆದ್ರೆ ಬರೀ ಸ್ಪೀಡ್ ಅಷ್ಟೇ ಅಲ್ವಲ್ಲ, ಅಂಕಗಳ ವಿಷಯ ಹೇಗೆ? ನೆಗೆಟಿವ್ ಮಾರ್ಕಿಂಗ್ ಎಲ್ಲ ಇರುತ್ತಾ? ಆಕ್ಚುಲಿ ಅದೇ ತುಂಬಾ ಮುಖ್ಯ ಇಲ್ಲಿ. ಪ್ರತಿ ಸರಿ ಉತ್ತರಕ್ಕೆ +4 ಮಾರ್ಕ್ಸ್ ಸಿಗುತ್ತೆ. ಓಕೆ. ಆದ್ರೆ ಪ್ರತಿ ತಪ್ಪು ಉತ್ತರಕ್ಕೆ 1 ಮಾರ್ಕ್ ಕಟ್ ಆಗುತ್ತೆ, -1. ಓ, ಹಾಗಾದ್ರೆ ಉತ್ತರಿಸದ ಪ್ರಶ್ನೆಗಳಿಗೆ ಅದಕ್ಕೆ 0. ಏನು ಕಳೆಯಲ್ಲ, ಏನು ಕೊಡಲ್ಲ. ಸೊ ಒಟ್ಟು 720 ಅಂಕಗಳಿಗೆ ಪರೀಕ್ಷೆ ನಡೆಯುತ್ತೆ. ಈ +4 -1 ಸಿಸ್ಟಮ್ ಇದೆಯಲ್ಲ, ಇದು ನಿಜವಾಗ್ಲೂ ಆಕ್ಯುರಸಿ ಎಷ್ಟು ಮುಖ್ಯ ಅಂತ ತೋರಿಸುತ್ತೆ. ಹೌದು, ರಿಸ್ಕ್ ತಗೊಳ್ಳೋದು ಸ್ವಲ್ಪ ಯೋಚನೆ ಮಾಡಬೇಕು. ಸರಿ, ಇಷ್ಟು ಕಷ್ಟದ ಪರೀಕ್ಷೆ ಬರೆಯಕ್ಕೆ ಯಾರು ಅರ್ಹರು? ಏಜ್ ಲಿಮಿಟ್ ಏನಾದ್ರೂ ಇದೆಯಾ? ಇದೆ. ಡಿಸೆಂಬರ್ 31, 2025ಗೆ ಅಪ್ಲೈ ಮಾಡೋರ್ಗೆ ಕನಿಷ್ಠ 17 ವರ್ಷ ಆಗಿರ್ಬೇಕು. 17 ವರ್ಷ. ಓಕೆ. ಮತ್ತೆ ಎಜುಕೇಷನ್ ಕ್ವಾಲಿಫಿಕೇಶನ್ ಬಂದ್ರೆ 12ನೇ ಕ್ಲಾಸ್ ಅಥವಾ ಅದಕ್ಕೆ ಸಮಾನವಾದ ಪರೀಕ್ಷೆಯಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಥವಾ ಬಯೋಟೆಕ್ನಾಲಜಿ, ಆಮೇಲೆ ಇಂಗ್ಲಿಷ್ ಈ ಸಬ್ಜೆಕ್ಟ್ಸ್ ಅಲ್ಲಿ ಪಾಸ್ ಆಗಿರ್ಬೇಕು. ಸರಿ, ಇನ್ನು ರಾಷ್ಟ್ರೀಯತೆ ವಿಷಯದಲ್ಲಿ ಇದು ಕೇವಲ ಭಾರತೀಯರಿಗೆ ಮಾತ್ರನಾ? ಇಲ್ಲ, ಇದರ ವ್ಯಾಪ್ತಿ ಸ್ವಲ್ಪ ದೊಡ್ಡದಿದೆ. ಇಂಡಿಯನ್ ಸಿಟಿಸನ್ಸ್ ಜೊತೆಗೆ OCI ಅಂದ್ರೆ ಸಾಗರೋತ್ತರ ಭಾರತೀಯ ನಾಗರಿಕರು, NRIಗಳು, ಅನಿವಾಸಿ ಭಾರತೀಯರು ಮತ್ತೆ ಫಾರಿನ್ ನ್ಯಾಷನಲ್ಸ್ ಕೂಡ ನೀಟ್ ಬರೆಯೋಕೆ ಅರ್ಹತೆ ಹೊಂದಿರ್ತಾರೆ. ಓ, ಇದು ಇಂಟ್ರೆಸ್ಟಿಂಗ್ ಆಗಿದೆ. ಸಾಕಷ್ಟು ಜನರಿಗೆ ಅವಕಾಶ ಇದೆ. ಹಾಗಾದ್ರೆ 2025ರ ಪರೀಕ್ಷೆ ಬಗ್ಗೆ ಏನಾದರೂ ಲೇಟೆಸ್ಟ್ ಅಪ್ಡೇಟ್ಸ್ ಬಂದಿದ್ಯಾ? ಡೇಟ್ ಫಿಕ್ಸ್ ಆಗಿದ್ಯಾ? ಹೌದು, ಈಗಿರೋ ಮಾಹಿತಿ ಪ್ರಕಾರ ಪರೀಕ್ಷೆ ದಿನಾಂಕ ಮೇ 4, 2025 ಅಂತ ಅಂದಾಜು ಮಾಡಲಾಗಿದೆ. ಅದು ಭಾನುವಾರ. ಓಕೆ. ಟೈಮಿಂಗ್ಸು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೆ. ಅರ್ಜಿ ಹಾಕೋ ಪ್ರೋಸೆಸ್ ಎಲ್ಲ ಆನ್ಲೈನ್ ಇರುತ್ತೆ. ಸರಿ. ಇದ್ರ ಬಗ್ಗೆ ಡೀಟೇಲ್ಡ್ ನೋಟಿಫಿಕೇಶನ್ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂದ್ರೆ NTA ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಇನ್ನು ಸ್ವಲ್ಪ ದಿನಗಳಲ್ಲಿ ಅನೌನ್ಸ್ ಮಾಡುತ್ತಾರೆ. ಹಾಗಾದ್ರೆ NTA ಅನೌನ್ಸ್ಮೆಂಟ್ಗೆ ಕಾಯ್ಬೇಕು. ಈ ಮೂಲಗಳಲ್ಲಿ ಬೇರೆನಾದ್ರೂ ಚೇಂಜಸ್ ಬಗ್ಗೆ ಏನಾದ್ರೂ ಹಿಂಟ್ ಇದೆಯಾ ಪರೀಕ್ಷಾ ವಿಧಾನದಲ್ಲಿ? ಇಲ್ಲೊಂದು ಸ್ವಲ್ಪ ಕ್ಯೂರಿಯಾಸಿಟಿ ಕೆರಳಿಸೋ ವಿಷಯ ಇದೆ ನೋಡಿ. ಒಂದು ಸೋರ್ಸ್ ಅಲ್ಲಿ ಹೇಳಿರೋ ಪ್ರಕಾರ 2025ರ ಪರೀಕ್ಷಾ ವಿಧಾನದಲ್ಲಿ ಏನಾದ್ರೂ ಬದಲಾವಣೆ ಆಗೋ ಸಾಧ್ಯತೆ ಇದೆ ಅಂತ. ಹೌದಾ? ಆದ್ರೆ ಇದಿನ್ನೂ ಕನ್ಫರ್ಮ್ ಆಗಿಲ್ಲ, ಅಫಿಷಿಯಲ್ ಆಗಿ ಏನು ಬಂದಿಲ್ಲ. ಇದು ಒಂದು ಪ್ರಶ್ನೆ ಹುಟ್ಟಾಕುತ್ತೆ. ಒಂದು ವೇಳೆ ಚೇಂಜ್ ಆದ್ರೆ ಅದು ಪ್ರಿಪರೇಷನ್ ಮೇಲೆ ಹೇಗೆ ಎಫೆಕ್ಟ್ ಆಗಬಹುದು ಅಂತ. ಹೌದು, ನಿಜ. ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಸರಿ, ಇಷ್ಟೆಲ್ಲ ವಿವರಗಳ ನಂತರ ಈ ನೀಟ್ ಪರೀಕ್ಷೆಯ ಅಸಲಿ ಉದ್ದೇಶವಾದ್ರೂ ಏನು? ಯಾಕಿಷ್ಟು ಮಹತ್ವ? ಆಕ್ಚುಲಿ ಇದು ಭಾರತದ ಮೆಡಿಕಲ್ ಎಜುಕೇಷನ್ ಸಿಸ್ಟಮ್ ಅಲ್ಲಿ ಒಂದು ದೊಡ್ಡ ಹೆಜ್ಜೆ. MBBS, BDS ಮತ್ತೆ ಆಯುಷ್ ಕೋರ್ಸ್ಗಳಿದೆಯಲ್ಲ, ಈ ಎಲ್ಲ ಅಂಡರ್ ಗ್ರಾಜುಯೇಟ್ ಮೆಡಿಕಲ್ ಕೋರ್ಸ್ಗಳಿಗೆ ದೇಶಾದ್ಯಂತ ಒಂದೇ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇದು, ನ್ಯಾಷನಲ್ ಲೆವೆಲ್ ಅಲ್ಲಿ. ಅಂದ್ರೆ ಇದು ಇಡೀ ಪ್ರಾಸೆಸ್ ಅನ್ನ ಸ್ಟ್ಯಾಂಡರ್ಡೈಸ್ ಮಾಡುತ್ತೆ ಅಲ್ಲ? ಎಕ್ಸಾಕ್ಟ್ಲಿ. ಪ್ರವೇಶ ಪ್ರಕ್ರಿಯೆಯನ್ನ ಸರಳಗೊಳಿಸಿದೆ ಮತ್ತೆ ಒಂದೇ ಅಳತೆಗೋಲು ತಂದಿದೆ. ಎಲ್ಲರಿಗೂ ಒಂದೇ ಪರೀಕ್ಷೆ. ಹಾಗಾಗಿ ಇದು ದೇಶದ ಎಲ್ಲಾ ಕಡೆ ಮೆಡಿಕಲ್ ಆಸ್ಪಿರೆಂಟ್ಸ್ಗೆ ಒಂದು ಸಮಾನ ವೇದಿಕೆ ಕೊಡೋ ಪ್ರಯತ್ನ ಅನ್ಬೋದು. ಖಂಡಿತವಾಗಿ. ಅಷ್ಟೇ ಅಲ್ಲ, ನಾವು ನೋಡಿದ ಈ ಮೂಲಗಳು ಪರೋಕ್ಷವಾಗಿ ತಯಾರಿ ಬಗ್ಗೆನೂ ಯೋಚನೆ ಮಾಡಿಸುತ್ತೆ. ಹೇಗೆ? ಅಂದ್ರೆ ಈಗ ಯಾವ ಬುಕ್ಸ್ ಓದಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಹೇಗ್ ಮಾಡಬೇಕು, ಈ ತರಹದ ಪ್ರಶ್ನೆಗಳು ಸಹಜವಾಗಿ ಬರುತ್ತೆ. ಇದು ಬರೀ ಎಕ್ಸಾಮ್ ಡೀಟೇಲ್ಸ್ ಅಷ್ಟೇ ಅಲ್ಲ, ಅದಕ್ಕೆ ರೆಡಿಯಾಗೋ ಜರ್ನಿ ಕೂಡ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳುತ್ತೆ. ಒಟ್ಟಿನಲ್ಲಿ ನಾವು ನೀಟ್ 2025ರ ಬೇಸಿಕ್ ಸ್ಟ್ರಕ್ಚರ್, ಸ್ಕೋರಿಂಗ್ ಸ್ಟ್ರಾಟಜಿ, ಯಾರು ಎಲಿಜಿಬಲ್,
ಇಂಪಾರ್ಟೆಂಟ್ ಡೇಟ್ಸ್, ಆಮೇಲೆ ಆ, ಸಂಭವನೀಯ ಬದಲಾವಣೆಯ ಸುಳಿವು ಮತ್ತು ಈ ಪರೀಕ್ಷೆಯ ಹಿಂದಿನ ದೊಡ್ಡ ಕಾರಣವನ್ನ ಚರ್ಚೆ ಮಾಡಿದ್ದೇವೆ. ಹೌದು. ಕೊನೆಯದಾಗಿ ಒಂದು ವಿಷಯ ನಾವು ನೆನ್ಪಿಡ್ಬೇಕು. ಪರೀಕ್ಷೆಯ ಬೇಸಿಕ್ ಸ್ಟ್ರಕ್ಚರ್ ಸದ್ಯಕ್ಕೆ ಹೀಗೇ ಇದ್ರೂ ಆ ಪರೀಕ್ಷಾ ವಿಧಾನದಲ್ಲಿ ಚೇಂಜ್ ಆಗ್ಬೋದು ಅನ್ನೋ ಮಾತಿದ್ಯಲ್ಲ, ಅದು ವಿದ್ಯಾರ್ಥಿಗಳು NTA ಯ ಅಫಿಷಿಯಲ್ ಅನೌನ್ಸ್ಮೆಂಟ್ಸ್ನ ಫಾಲೋ ಮಾಡ್ತಾನೇ ಇರಬೇಕು ಅನ್ನೋದನ್ನ ಒತ್ತಿ ಹೇಳುತ್ತೆ. ಒಂದು ವೇಳೆ ಚೇಂಜ್ ಆದ್ರೆ ಅದು ಅವರ ಸ್ಟಡಿ ಪ್ಲಾನ್ ಮೇಲೆ ಹೇಗ್ ಪರಿಣಾಮ ಬೀರ್ಬೋದು, ಇದೊಂದು ಯೋಚನೆ ಮಾಡ್ಬೇಕಾದ ವಿಷಯ. ಖಂಡಿತ. ಹಾಗಾಗಿ ಎಲ್ಲರೂ ಅಧಿಕೃತ ಮಾಹಿತಿಗಾಗಿ NTA ವೆಬ್ಸೈಟ್ ಅನ್ನ ರೆಗ್ಯುಲರ್ ಆಗಿ ಚೆಕ್ ಮಾಡೋದು ತುಂಬಾ ಮುಖ್ಯ. ಇವತ್ತಿನ ಈ ಚರ್ಚೆ ಎಲ್ಲರಿಗೂ ಉಪಯುಕ್ತ ಆಗಿರುತ್ತೆ ಅಂತ ಭಾವಿಸ್ತೀವಿ.